ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ಅಕ್ಷಯ ತೃತೀಯ ಈ ದಿನ ಬಂಗಾರದ ಅಂಗಡಿಗಳನ್ನ ನಾವು ಖಂಡಿತವಾಗ್ಲೂ ನೋಡ್ಲೇಬೇಕು. ಯಾಕಂದ್ರೆ ಜನ ನೂಕು ನುಗ್ಗಲಲ್ಲಿ ಬಂಗಾರವನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾ ಇರ್ತಾರೆ. ಯಾಕೆ ಈ ದಿನದಂದೇ ಜನ ಅತಿ ಹೆಚ್ಚಾಗಿ ಬಂಗಾರವನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ? ಇಲ್ಲಿ ಬಂಗಾರವನ್ನೇ ಯಾಕೆ ಖರೀದಿ ಮಾಡ್ಬೇಕು? ಅಕ್ಷಯ ತೃತೀಯಕ್ಕೂ ಬಂಗಾರಕ್ಕೂ ಏನ್ ಸಂಬಂಧ? ಎಲ್ಲವನ್ನ ತಿಳಿಸ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲಿ ಲೈಕ್ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಹಾಗೆ ಶೇರ್ ಕೂಡ ಮಾಡಬಹುದು. ಅಕ್ಷಯ ತೃತೀಯ ಅತ್ಯಂತ ಮಂಗಳಕರವಾದ ಹಿಂದೂ ಹಬ್ಬವಾಗಿದ್ದು, ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳಲ್ಲಿ ಶಾಶ್ವತ ಸಮೃದ್ಧಿ ಮತ್ತು ಯಶಸ್ಸನ್ನು ತರುತ್ತೆ ಎಂಬ ಸಾಂಪ್ರದಾಯಿಕ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವ ಹಿಂದೆ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಎಂಬ ಎರಡು ಪ್ರಮುಖ ಕಾರಣಗಳಿವೆ. ರೋಹಿಣಿ ನಕ್ಷತ್ರ ದಿನದಂದು ಬರುವ ಅಕ್ಷಯ ತೃತೀಯವನ್ನ ಸ್ವಯಂ ಸಿದ್ಧಿ ಮುಹೂರ್ತ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ ದಿನ ಶುಭ ಮುಹೂರ್ತ ನೋಡುವ ಅಗತ್ಯನೇ ಇಲ್ಲ ಎನ್ನುವ ಅರ್ಥವನ್ನ ನೀಡುತ್ತೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯ ಈ ದಿನ ಯಾವುದೇ ವಸ್ತು ಖರೀದಿಸಿದ್ರೂ ಅದು ಮನೆಯಲ್ಲಿ ಸಮೃದ್ಧಿಯಾಗಿ ಉಳಿಯುತ್ತೆ ಎಂಬ ನಂಬಿಕೆ ಇದೆ. ಈ ದಿನ ಚಿನ್ನ ಖರೀದಿ ಮಾಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಪ್ರವೇಶ ಮಾಡ್ತಾಳೆ ಎನ್ನಲಾಗುತ್ತೆ. ಐಶ್ವರ್ಯ ಮತ್ತು ಸಂಪತ್ತು ಶಾಶ್ವತವಾಗಿ ನೆಲೆಸಲಿ ಎಂಬ ಆಶಯದಿಂದ ಜನ ಚಿನ್ನದ ಮಳಿಗೆಗಳಿಗೆ ಮುಗಿಬೀಳ್ತಾರೆ. ಈ ದಿನ ಅಕ್ಷಯ ಪದದ ಅರ್ಥವೇ ನಶಿಸಿ ಹೋಗದ ಅಥವಾ ಎಂದಿಗೂ ಮುಗಿಯದ ಎಂದರ್ಥ. ಈ ದಿನದಂದು ಯಾವುದೇ ಕೆಲಸ ಆರಂಭಿಸಿದ್ರು ಅಥವಾ ಯಾವುದೇ ವಸ್ತುವನ್ನ ಖರೀದಿಸಿದ್ರು ಅದು ಹಂತ ಹಂತವಾಗಿ ವೃದ್ಧಿಯಾಗುತ್ತೆ ಎಂಬ ಗಾಢವಾದ ನಂಬಿಕೆ ಇದೆ. ಹೀಗಾಗಿ ಈ ದಿನ ಪಿತೃತರ್ಪಣ, ದಾನ ಧರ್ಮ ಮಾಡುವಂತಹ ಬೃಹತ್ ಕಾರ್ಯಗಳನ್ನ ಮಾಡಲಾಗುತ್ತೆ. ಇಡೀ ದಿನದಲ್ಲಿ ಯಾವ ಕೆಲಸ ಮಾಡಬೇಕು ಎಂದು ಭಾವಿಸ್ತಿರೋ ಅದನ್ನೆಲ್ಲ ಮಾಡಬಹುದು ಎಂದು ಹೇಳಲಾಗುತ್ತೆ. ಅದೇ ರೀತಿ ಚಿನ್ನ ಅಥವಾ ಬೆಲೆ ಬಾಳುವ ವಸ್ತು ಖರೀದಿ ಮಾಡಲು ಶುಭ ದಿನವೆಂದು ಹೇಳಲಾಗುತ್ತೆ. ಅಂದ್ರೆ ಈ ದಿನ ಪ್ರತ್ಯೇಕವಾದ ಶುಭ ಸಮಯವನ್ನ ನೋಡುವ ಅವಶ್ಯಕತೆನೇ ಇಲ್ಲ. ಇಡೀ ದಿನವೂ ಅತ್ಯಂತ ಮಂಗಳಕರವಾಗಿರುತ್ತೆ. ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷ ಒತ್ತನ್ನು ಕೊಡಲಾಗುತ್ತೆ. ಹಾಗಾಗಿ ಈ ದಿನ ಪಂಚಾಂಗ ನೋಡದೆ ಯಾವುದೇ ಕೆಲಸ ಅಥವಾ ಖರೀದಿ ಮಾಡಬಹುದು. ಯಾಕಂದ್ರೆ ಇದು ಅತ್ಯಂತ ಪವಿತ್ರ ದಿನ. ಶತಮಾನಗಳಿಂದಲೂ ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಆದ್ರಿಂದ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಿದ್ರೆ ಮನೆಯಲ್ಲಿ ಐಶ್ವರ್ಯ ಸದಾಕಾಲ ನೆಲೆಸುತ್ತೆ ಎಂಬ ಭಾವನೆ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನವು ಸಂಪತ್ತು, ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಅನೇಕ ಸಂಸ್ಕೃತಿಗಳಲ್ಲಿ ಇದು ತಲೆಮಾರುಗಳ ಮೂಲಕ ರವಾನೆಯಾಗುವಂತಹ ಅಮೂಲ್ಯವಾದ ವಸ್ತುವಾಗಿದೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸೋದು ಅದೃಷ್ಟ ಮತ್ತು ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸುತ್ತೆ ಎಂಬ ನಂಬಿಕೆ ಇದೆ. ಈ ದಿನವನ್ನ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಲಾಗಿದೆ. ಚಿನ್ನವು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಿ ಅಂದು ಚಿನ್ನವನ್ನ ಮನೆಗೆ ತರುವುದು ದೇವಿಯನ್ನೇ ಬರಮಾಡಿಕೊಂಡಂತೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಇದು ಕುಟುಂಬಕ್ಕೆ ಸಮೃದ್ಧಿ ಮತ್ತು ಅದೃಷ್ಟವನ್ನ ತರುತ್ತೆ ಎಂದು ಜನ ನಂಬ್ತಾರೆ. ಅನೇಕ ಜನರು ಈ ದಿನದಂದು ಚಿನ್ನವನ್ನ ಖರೀದಿಸಲು ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಅದು ಎಂದಿಗೂ ಕಡಿಮೆಯಾಗದ ಸಂಪತ್ತನ್ನ ಸಂಕೇತಿಸುತ್ತೆ ಎಂದು ನಂಬಲಾಗುತ್ತೆ. ಈ ದಿನದಂದು ಖರೀದಿಸುವ ಯಾವುದೇ ಚಿನ್ನವು ಮೌಲ್ಯದಲ್ಲಿ ಬೆಳೀತಾ ಹೋಗುತ್ತೆ ಮತ್ತು ನಿರಂತರವಾಗಿ ಅದೃಷ್ಟವನ್ನ ತರುತ್ತೆ. ಹಾಗೆ ಎಂದಿಗೂ ಕೂಡ ಅದರ ಬೆಲೆ ಕಡಿಮೆಯಾಗೋದಿಲ್ಲ ಎಂಬ ಕಲ್ಪನೆ ಇದೆ. ಚಿನ್ನ ಕೇವಲ ಹೂಡಿಕೆಯಲ್ಲ, ಅದು ಕುಟುಂಬದ ಆಸ್ತಿಯೂ ಹೌದು. ಅನೇಕ ಕುಟುಂಬಗಳು ಮುಂದಿನ ಪೀಳಿಗೆಗೆ ಆಶೀರ್ವಾದ ಮತ್ತು ಭದ್ರತೆಯ ಸಂಕೇತವಾಗಿ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳನ್ನ ಕೊಂಡುಕೊಳ್ಳುತ್ತೆ. ಈ ದಿನದಂದು ಚಿನ್ನವನ್ನ ಖರೀದಿ ಮಾಡೋದ್ರಿಂದ ನಮ್ಮ ಕುಟುಂಬದ ಸಂಪತ್ತು ಹಾಗೆ ಉಳಿಯುತ್ತೆ ಮತ್ತು ಕಾಲಾನಂತರಗಳಲ್ಲಿ ಬೆಳೀತಾ ಹೋಗುತ್ತೆ ಎಂದು ನಂಬಲಾಗ್ತಾ ಇತ್ತು. ಅನೇಕ ಕುಟುಂಬಗಳು ಅಕ್ಷಯ ತೃತೀಯ ದಿನವನ್ನ ಪವಿತ್ರ ಮತ್ತು ಅದೃಷ್ಟದ ದಿನವೆಂದು ನಂಬಿ ತಮ್ಮ ಮದುವೆಯ ಆಭರಣಗಳನ್ನ ಖರೀದಿ ಮಾಡಲು ಆರಂಭ ಮಾಡ್ತಾರೆ. ಯಾಕಂದ್ರೆ ಭಾರತೀಯ ವಿವಾಹಗಳಲ್ಲಿ ಚಿನ್ನವು ಅತ್ಯಗತ್ಯ ಭಾಗವಾಗಿರೋದ್ರಿಂದ ಮುಂಬರುವ ಆಚರಣೆಗಳಿಗೆ ಖರೀದಿ ಮಾಡಲು ಇದು ಸೂಕ್ತ ದಿನವೆಂದು ಭಾವಿಸ್ತಾರೆ. ಹಾಗಾಗಿ ಈ ದಿನ ಹೂಡಿಕೆಗಳು ಸೇರಿದಂತೆ ಯಾವುದೇ ಹೊಸ ಉದ್ಯಮವು ಶಾಶ್ವತ ಪ್ರಯೋಜನವನ್ನ ನೀಡುತ್ತೆ ಎಂದು ಭಾವಿಸಲಾದ ದಿನವಿದು. ಅಕ್ಷಯ ತೃತೀಯ ದಿನದಂದು ನಮ್ಮ ಹಿರಿಯರು ಚಿನ್ನವನ್ನೇ ಯಾಕೆ ಖರೀದಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಗೊತ್ತಾ? ಇಲ್ಲಿ ಕೇಳಿ. ಭಾರತೀಯ ಸಂಪ್ರದಾಯದಲ್ಲಿ ಚಿನ್ನವು ಕೇವಲ ಒಂದು ಆಭರಣ ಅಲ್ಲ, ಅದೊಂದು ಪರ್ಮನೆಂಟ್ ಆಸ್ತಿ. ಹಬ್ಬದ ನೆಪದಲ್ಲಿ ಪ್ರತಿ ವರ್ಷ ಸ್ವಲ್ಪ ಪ್ರಮಾಣದ ಚಿನ್ನವನ್ನ ಖರೀದಿಸೋದು ಒಂದು
ಉಳಿತಾಯದ ಮಾರ್ಗವಾಗಿ ರೂಢಿಸಿಕೊಳ್ಳಲಾಯಿತು. ಹಬ್ಬದ ನೆಪವಿಲ್ಲದಿದ್ರೆ ಮನುಷ್ಯ ಹಣವನ್ನ ಅನಗತ್ಯವಾಗಿ ಖರ್ಚು ಮಾಡ್ತಾನೆ ಎಂಬುದು ಹಿರಿಯರಿಗೆ ತಿಳಿದಿತ್ತು. ಅಕ್ಷಯ ತೃತೀಯಕ್ಕೆ ಚಿನ್ನ ತೆಗೆದುಕೊಳ್ಬೇಕು ಎಂಬ ಒಂದು ನಿಯಮ ಹಾಕಿಕೊಳ್ಳೋದ್ರಿಂದ ವರ್ಷಪೂರ್ತಿ ಸ್ವಲ್ಪ ಹಣವನ್ನ ಉಳಿಸುವ ಶಿಸ್ತು ಜನರಲ್ಲಿ ಮೂಡ್ತಾ ಇತ್ತು. ಇದು ಒಂದು ಪವಿತ್ರವಾದ ಪಿಗ್ಗಿ ಬ್ಯಾಂಕ್ ಇದ್ದಂತೆ ಕೆಲಸ ಮಾಡ್ತಾ ಇತ್ತು. ಹಿರಿಯರಿಗೆ ಅಕ್ಷಯ ತೃತೀಯ ಅನ್ನೋದು ಚಿನ್ನ ಖರೀದಿಸೋದು ಕುಟುಂಬದ ಪ್ರಗತಿಯ ಸಂಕೇತವಾಗಿತ್ತು. ಅಂದು ಖರೀದಿಸಿದ ಆಭರಣಗಳನ್ನ ಮನೆಯ ದೇವರಿಗೆ ಇಟ್ಟು ಪೂಜಿಸೋದು, ಈ ಮೂಲಕ ದೈವಿಕ ಆಶೀರ್ವಾದ ಪಡೆಯೋದು ಅವರ ಪದ್ಧತಿಯಾಯಿತು. ಈ ವಿಶೇಷ ದಿನ ಕೇವಲ ಚಿನ್ನದ ಬಗ್ಗೆ ಮಾತ್ರ ಅಲ್ಲ, ಇದು ಜೀವನದ ಎಲ್ಲಾ ಅಂಶಗಳಲ್ಲಿ ನಿರಂತರ ಸಮೃದ್ಧಿಯನ್ನ ಕೊಡುತ್ತೆ ಎಂದು ನಂಬಲಾಗುತ್ತೆ. ಅನೇಕ ಜನರಿಗೆ ಚಿನ್ನ ಅನ್ನೋದು ಕೇವಲ ಒಂದು ಲೋಹ ಅಲ್ಲ, ಅದು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿಯ ಜೀವಂತ ಸಂಕೇತ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸೋದ್ರಿಂದ ನಿಮ್ಮ ಮನೆಗೆ ಅವಳ ಆಶೀರ್ವಾದಗಳು ಬರುತ್ತೆ ಮತ್ತು ಸಮೃದ್ಧಿಯ ಸ್ಥಿರ ಹರಿವು ಖಚಿತವಾಗುತ್ತೆ ಎಂದು ನಂಬಲಾಗುತ್ತೆ. ಈ ಒಂದು ನಂಬಿಕೆ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಇಂದಿಗೂ ಬೇರೂರಿದೆ. ಚಿನ್ನದ ಬೆಲೆ ಹೆಚ್ಚಾದ್ರೂ ಸಹ ಸಾಂಪ್ರದಾಯಿಕವಾಗಿ ಕನಿಷ್ಠ ಒಂದು ಸಣ್ಣ ಚಿನ್ನದ ಉಂಗುರ ಅಥವಾ ಬೆಳ್ಳಿಯ ವಸ್ತುವನ್ನ ಖರೀದಿಸೋದು ಇಂದಿಗೂ ಮನೆ ಮಾತಾಗಿದೆ. ಧಾರ್ಮಿಕ ನಂಬಿಕೆ ಹೊರತುಪಡಿಸಿ ಪ್ರಾಕ್ಟಿಕಲ್ ಆಗಿ ನೋಡಿದ್ರು ಕೂಡ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದು ಸುರಕ್ಷಿತ ಹೂಡಿಕೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನದ ನೆಪದಲ್ಲಿ ಜನ ಬಂಗಾರವನ್ನ ಖರೀದಿಸ್ತಾ ಇದ್ರು. ಇದು ಸಂಪ್ರದಾಯವಾಗಿ ಬೆಳೆದು ಬಂತು. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.